ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನ್ಲೈನ್ ಗೇಮಿಂಗ್ ಗೀಳಿನಿಂದ ಜೈಲು ಸೇರಿದಂತ ಯುವಕ ಈಗ ಆರುಂಡೆಯಲ್ಲಿ ಒಂಟಿ ವೃದ್ಧೆ ಮೇಲೆ ಅನುಮಾನಾಸ್ಪದವಾಗಿ ಆತ್ಮಹತ್ಯೆ ಸಾವಾಗಿತ್ತು. ಸಾವಿಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆನ್ಲೈನ್ ಗೇಮಿಂಗ್ ಗೀಳಿಗೆ ಜೈಲು ಸೇರಿದಂತ ಯುವಕ ಆರುಂಡಿಯಲ್ಲಿ ಒಂಟಿ ವೃದ್ಧೆ ಅನುಮಾನಾಸ್ಪದ ಸಾವಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಆನ್ಲೈನ್ ಗೇಮಿಂಗ್ ಗೀಳಿಗೆ ಬಿದ್ದು ವೃದ್ಧೆಯನ್ನ ಕೊಂದಿದ್ದ ಯುವಕನೊಬ್ಬ ದಾವಣಗೆರೆ ಜಿಲ್ಲೆ ನ್ಯಾಮತಿ ಠಾಣೆ ಪೊಲೀಸರಿಂದ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಈಗ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಆರೋಪಿ ಅಭಿಷೇಕ್ ಎಂಬ ಯುವಕ ಪೊಲೀಸರ ಅತಿಥಿಯಾಗಿದ್ದು 20 ಲಕ್ಷ ರೂಪಾಯಿ ಸಾಲ ಮಾಡಿ ಊರು ಬಿಟ್ಟಿದ್ದ ಈ ಆರೋಪಿ ಅಭಿಷೇಕ್ ಉತ್ಸವ ಇದೆ ಎಂದು ಆರುಂಡಿ ಗ್ರಾಮಕ್ಕೆ ಬಂದಿದ್ದಂಥ ಆರೋಪಿ ಮೆರವಣಿಗೆಯಲ್ಲಿ ಆ ವೃದ್ಧೆ ಕಮಲಮ್ಮನನ್ನ ಗಮನಿಸಿದ್ದಾನೆ. ವೃದ್ಧೆ ಮನೆ ಪತ್ತೆ ಹಚ್ಚಿ ಅಲ್ಲಿದ್ದಂಥ ಹಿಂಬಾಗಿಲಿನಿಂದ ಮನೆಗೆ ನುಗ್ಗಿ ಅವಿತು ಕುಳಿತಿದ್ದ ಈ ಯುವಕ ಮನೆಗೆ ಬಂದ ಕಮಲಮ್ಮನನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದ ಈತ ಕಮಲಮ್ಮನನ್ನ ಕೊಂದು ಚಿನ್ನಾಭರಣವನ್ನ ದೋಚಿ ಆ ಜಾಗದಿಂದ ಎಸ್ಕೇಪ್ ಆಗಿದ್ದ. ಕದ್ದ ಚಿನ್ನಾಭರಣ ಖಾಸಗಿ ಬ್ಯಾಂಕ್ನಲ್ಲಿ ಅಡವಿಟ್ಟು ಹಣ ಕೂಡ ಪಡೆದಿದ್ದ. ಕೊನೆಗೂ ಪೊಲೀಸರ ಕೈಗೆ ಈಗ ಆರೋಪಿ ಅಭಿಷೇಕ್ ಸಿಕ್ಕಿಬಿದ್ದಿದ್ದಾನೆ. ಕೊಲೆಯಾದಂಥ ಕಮಲಮ್ಮನನ್ನು ಒಂದು ವಿಂಡೋದಲ್ಲಿ ನೀವು ಗಮನಿಸ್ಬೋದು. ಆರೋಪಿ ಅಭಿಷೇಕ್ ಅವನನ್ನು ಕೂಡ ನೀವು ಒಂದು ವಿಂಡೋದಲ್ಲಿ ಗಮನಿಸ್ಬೋದು. ಆರೋಪಿಯಿಂದ 2 ಮೊಬೈಲ್ ಮತ್ತು 76 ಗ್ರಾಮ್ ಚಿನ್ನಾಭರಣವನ್ನು ಈಗಾಗಲೇ ಜಪ್ತಿ ಮಾಡಲಾಗಿದೆ. ಕಮಲಮ್ಮನನ್ನು ಕೊಂದು ಚಿನ್ನಾಭರಣವನ್ನು ದೋಚಿ ಅಲ್ಲಿಂದ ಪರಾರಿಯಾಗಿದ್ದ ತಾಯಿ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್. ಆನ್ಲೈನ್ ಗೇಮಿಂಗ್ ಗೀಳಿಗೆ ವೃದ್ಧೆಯೊಬ್ಬರು ಕೊಲೆಯಾಗಿದ್ದರು ಈ ಹಿಂದೆ. ಈಗ ಆ ಯುವಕ ಸಿಕ್ಕಿಬಿದ್ದಿದ್ದಾನೆ. ಏನಿದೆ ಡೀಟೇಲ್ಸ್ ಕೊಡೋದಾದ್ರೆ? ಹೌದು ಕಾರ್ತಿಕ್, ಏನಂತಂದ್ರೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಆರುಂಡಿ ಗ್ರಾಮದಲ್ಲಿ ಒಬ್ಬ ಮಹಿಳೆ ಇದ್ದಕ್ಕಿದ್ದಂತೆ ಒಂದು ಸಾವು ಕಂಡು ಬಂದಿರತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಇಡೀ ಕುಟುಂಬಸ್ಥರು ಹೇಳ್ಕೊಂತಕ್ಕಂಥದ್ದು ಏನಂತಂದ್ರೆ ಆ ಒಂದು ವೃದ್ಧೆಗೆ ಅಂದ್ರೆ ಕಮಲಮ್ಮ ಏನಿದ್ದಾರೆ ಅವರಿಗೆ ಒಂದು ಹೃದಯಾಘಾತವಾಗಿದೆ ಅನ್ನುವಂಥ ಒಂದು ಅವರೊಂದು ಇದಾಗಿತ್ತು, ವಿಚಾರ ಆಗಿತ್ತು. ಅದಾದ ನಂತರದಲ್ಲಿ ಗಮನಕ್ಕೆ ಬರುವಂತ ವಿಚಾರ ಅಂತಂದ್ರೆ ಇದು ಹೃದಯಾಘಾತವಲ್ಲ, ಬದಲಾಗಿ ಇದೊಂದು ಕೊಲೆ ಅನ್ನುವಂಥ ಒಂದು ಸಂಶಯ ಕೂಡ ಕುಟುಂಬಸ್ಥರು ವ್ಯಕ್ತವಾಗುತ್ತೆ. ಕಾರಣ ಏನಂತಂದ್ರೆ ಆ ವೃದ್ಧೆಯ ಮೈ ಮೇಲೆ ಇದ್ದಂತಹ ಬಂಗಾರದ ಒಡವೆಗಳು ಕೂಡ ಕಾಣೆಯಾಗಿರ್ತಕ್ಕಂಥದ್ದು. ಅಲ್ಲದೆ ಏನು ಎಂದಿನಂತೆ ಬೆಳಗ್ಗೆ 6:30ಕ್ಕೆ ಹೇಳ್ಬೇಕಾದಂತಹ ಆ ಒಂದು ವೃದ್ಧೆ ಏನಿದ್ದಾರೆ ಕಮಲಮ್ಮ ಅವರು ಬದಲಾಗಿ ಅವತ್ತು ಏನು ಹೇಳೋದೆಲ್ಲ ಬದಲಾಗಿ ಇದರಿಂದ ಗಮನಿಸಿದಂತ ಗ್ರಾಮಸ್ಥರು ಮನೆಯ ಮುಂಭಾಗದಿಂದ ಹೊಡೆದು ನೋಡಿದಾಗ ಗೊತ್ತಾಗುತ್ತೆ ಏನು ಈ ಮಹಿಳೆ ಏನು ಸತ್ತೋಗಿದ್ದಾರೆ ಅಥವಾ ಮೃತಪಟ್ಟಿದ್ದಾರೆ ಅಂತದ್ದು. ಸೊ ಇದನ್ನ ಒಂದು ನ್ಯಾಮತಿ ಠಾಣೆಯಲ್ಲಿ ಕೂಡ ದೂರು ದಾಖಲಾಗುತ್ತೆ. ದೂರು ದಾಖಲಾದ ನಂತರದಲ್ಲಿ ಮೊದಲು ಕೂಡ ಈ ಒಂದು ವಿಚಾರವನ್ನ ಅಥವಾ ಈ ಒಂದು ಕೇಸನ್ನ ಬೇಯಿಸ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಇದಕ್ಕೆ ಸುಳಿವಿರಲ್ಲ. ಬದಲಾಗಿ ಟೆಕ್ನಿಕಲ್ ಇಶ್ಯೂ ಸಂಬಂಧಪಟ್ಟಂತೆ ಏನು ಪೊಲೀಸರು ಕೂಡ ಪತ್ತೆ ಮಾಡಿದಾಗ ಈ ಒಂದು ಆನ್ಲೈನ್ ಗೇಮ್ಗೆ ಗೀಳಿಗೆ ಬಿದ್ದಂತಹ ಏನು ಯುವಕ ಏನಿದ್ದಾನೆ ಈ ಒಂದು ಕೊಲೆ ಮಾಡಿದ್ದೇನೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಅಂದ್ರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕಾಳೆನಹಳ್ಳಿ ಗ್ರಾಮದ ಅಭಿಷೇಕ್ ಅಂತ ಏನಿದ್ದಾನೆ ಈತ B.Com ಮುಗಿಸಿ M.Com ಕೂಡ ಮಾಡ್ತಾ ಇರ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಏನಂತಂದ್ರೆ ಸುಮಾರು 5-6 ವರ್ಷದಿಂದ ಕೂಡ ಈತ ಏನು ಆನ್ಲೈನ್ ಗೇಮ್ಗೆ ಒಳಗಾಗಿರ್ತಕ್ಕಂಥದ್ದು. 15ರಿಂದ 20 ಲಕ್ಷ ಒಂದು ಸಾಲವನ್ನ ಮಾಡ್ತಾನೆ. ಸಾಲ ಮಾಡಿದ ನಂತರದಲ್ಲಿ ಸಾಲಗಾರರು ಕೂಡ ಏನು ಹಣವನ್ನು ಕೇಳುವಂತ ಸಂದರ್ಭದಲ್ಲಿ ಅವನಿಗೆ ತುಂಬಾನೇ ಇರಿಟೇಟ್ ಆಗುತ್ತೆ. ಅದಾದ ನಂತರದಲ್ಲಿ ಗ್ರಾಮದಿಂದ ತಪ್ಪಿಸ್ಕೊಂಡು ಓಡಾಡ್ತಿರ್ತಾನೆ. ಅದಾದ ನಂತರ ಗ್ರಾಮವನ್ನು ಕೂಡ ಬಿಟ್ಟಿರ್ತಾನೆ. ಇನ್ನೇನು ಸಾಲವನ್ನು ತೀರಿಸಬೇಕು ಅನ್ನೋಂತ ಬಂದಾಗ ಇವರಿಗೆ ನೆನಪಾಗುವಂಥದ್ದು ಒಂದು ಕಳತನ ಮಾಡಬೇಕು ಅನ್ನೋಂಥದ್ದು. ಸೊ ಈ ವೇಳೆಯಲ್ಲಿ ಆರುಂಡಿ ಗ್ರಾಮಕ್ಕೆ ಉತ್ಸವ ಒಂದು ಇರುತ್ತೆ. ಅಂದ್ರೆ ಗ್ರಾಮದಲ್ಲಿ ಒಂದು ಹಬ್ಬ ಇರುತ್ತೆ. ಹಬ್ಬ ಅಂತ ಸಂದರ್ಭದಲ್ಲಿ ಈತ ಬಂದು ಒಂದು ವೃದ್ಧಿಯನ್ನ ನೋಡ್ತಾನೆ. ಅಂದ್ರೆ ದಿನಪೂರ್ತಿ ಅಂದ್ರೆ ಫೆಬ್ರವರಿ 1ನೇ ತಾರೀಕು ಬಂದ್ಬಿಟ್ಟು ಇಡೀ ಕಮಲಮ್ಮ ಅವರನ್ನ ಏನು ಒಂದು ದಿನ ಪೂರ್ತಿ ಸಂಪೂರ್ಣವಾಗಿ ಚಲನವನ್ನ ಗಮನಿಸ್ಬಿಟ್ಟು ಅದಾದ ನಂತರದಲ್ಲಿ ಆಕೆಯನ್ನ ಏನು ಮನೆಗೆ ನುಗ್ಗಿ ಒಂದು ಕೊಲೆ ಮಾಡ್ತಕ್ಕಂಥದ್ದು. ಕೊಲೆ ಮಾಡಿದ ನಂತರದಲ್ಲಿ ಈ ಒಂದು ಟೆಕ್ನಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಏನು ಯುವಕನಿದ್ದಾನೆ ಈತ ಒಂದು ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು. ಸುಮಾರು 76 ಗ್ರಾಮ್ ಬಂಗಾರ ಮತ್ತೆ 2 ಮೊಬೈಲ್ ಕೂಡ ಈಗ ವಶಪಡಿಸಿಕೊಂಡು ಈ ಒಂದು ಆರೋಪಿ ಏನಿದ್ದಾರೆ ಇದನ್ನು ಕೂಡ ಈಗಾಗಲೇ ಜೈಲಿಗೆ ಇಟ್ಟಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.